ಆಲ್ಮೋಸ್ಟ್ ಈಗ ವೇಲೂರು ಬಂದಿದ್ದೀರಿ. ವೇಲೂರಿಂದ ಇವಾಗ ಕಾಂಚೀಪುರಂ ಹೋಗ್ಬೇಕು. ಕಾಂಚೀಪುರಮಿಂದ ಮಹಾಬಲೇಶ್ವರಂ ಹೋಗ್ಬೇಕಾಗಿರೋದು. ಮಹಾಬಲಿಪುರಂ ಆಕ್ಚುಲಿ ಚೆನ್ನೈ ಆ ಕೋಸ್ಟಲ್ ಏರಿಯಾನಲ್ಲಿದೆ ಅದು ಮಹಾಬಲಿಪುರಮು. ಈಗ ರೈಟ್ ತಗೊಂಡು ಬ್ರಿಡ್ಜ್ ಮೇಲೆ ಹತ್ಬಿಟ್ರೆ ಇದು ತುಂಬಾ ದೊಡ್ಡ ಬ್ರಿಡ್ಜ್ ಇದು. ಇದೇನು 48 ಕಿಲೋಮೀಟರ್ಸ್ ಬರೀ ಬ್ರಿಡ್ಜ್ ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟರಿಗೂ ನಿಜನೂ ಗೊತ್ತಿಲ್ಲ. ಈಗ ಹೋದ್ರೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಹಾ, ಓಕೆ ಓಕೆ. ಈ ಹೈವೇ ಪೂರ್ತಿ ಬ್ರಿಡ್ಜ್ ಇದೆ ಅಂತ ಹೇಳ್ತಿದ್ದಾರೆ. ಬ್ರಿಡ್ಜ್ ಫುಲ್ ಹೈವೇ ಅಂತೆ ನೋಡಿ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಇಲ್ಲಿಂದ 222 ಕಿಲೋಮೀಟರ್ಸ್ ಇದೆ. ಓಕೆ, ಇದು ನೋಡಿ ನ್ಯಾಷನಲ್ ಪರ್ಮಿಟ್ ಲಾರಿಗಳು ಹೆಂಗ್ ಹೋಗ್ತಾ ಇದಾವೆ. ಒಂದು ಲೈನ್ ಮೇಂಟೈನ್ ಆಗಲ್ಲ, ಏನು ಇಲ್ಲ. ಸೊ ಇದೆಲ್ಲ ಏನಂದ್ರೆ ಬೈಕ್ ರೈಡ್ ಮಾಡೋರು ನೀವು ಎಲ್ಲರೂ ಬಂದವಾಗ ಇದೆಲ್ಲ ನೋಡ್ಕೊಳ್ಳಿ. ಇಲ್ಲಿ ಮೇನ್ ಪ್ರಾಬ್ಲಮ್ ತಮಿಳ್ನಾಡಲ್ಲಿ ಏನು ಅಂತ ಹೇಳಿದ್ರೆ, ನಿಮ್ಗೆ ಬೋರ್ಡ್ಗಳು ಯಾವ್ದು ಇಂಗ್ಲಿಷ್ ಅಲ್ಲಿ ಇರಲ್ಲ, ಎಲ್ಲ ತಮಿಳಲ್ಲಿ ಇರುತ್ತೆ. ಓದೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಅದು ಇಲ್ಲಿ ಪ್ರಾಬ್ಲಮ್. ಸೊ ನಾವು ಒಂದೊಂದೂ ಓದಿ ಬೋರ್ಡ್ ಹೋಗೋಕೆ ಆಗಲ್ಲ. ಈಗೊಂದು ನಾವು ಗೂಗಲ್ ಮ್ಯಾಪ್ ಹಾಕೊಂಡ್ರು, ಬಟ್ ಗೂಗಲ್ ಮ್ಯಾಪ್ ಅಲ್ಲಿ ಏನಾಗುತ್ತೆ, ನಾವು ಸುಮಾರು ಇನ್ಸಿಡೆಂಟ್ಸ್ ನೋಡಿದೀವಿ. ಗೂಗಲ್ ಮ್ಯಾಪ್ ಒಂದು ಕಡೆ ರೋಡಲ್ಲಿ ಕರ್ಕೊಂಡೋಗಿ ಬಿಟ್ಬಿಡುತ್ತೆ, ಅದರಿಂದ ಅನಾಹುತಗಳಾಗಿರೋದೆಲ್ಲ ನೋಡಿದೀವಿ ನಾವು. ಅದರಿಂದ ನೀವು ಗೂಗಲ್ ಮ್ಯಾಪ್ ಎಷ್ಟು ಹಾಕೊಂಡಿರ್ತೀರೋ, ಬಟ್ ಸೇಮ್ ವೇ ನೀವು ಸ್ವಲ್ಪ ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಹೋಗೋದು ಒಳ್ಳೇದು. ಯಾಕಂದ್ರೆ ಹೊಸ ರೋಡಲ್ಲಿ ನಾವು ಹೋಗುವಾಗ ನಾವು ಒಬ್ಬಿಬ್ಬರನ್ನ ವಿಚಾರಿಸೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಬೆಟರ್ ಗೊತ್ತಿರುತ್ತೆ, ಲೋಕಲೈಟ್ಸ್ ಇದ್ದವ್ರಿಗೆ ಆ ರೋಡ್ ಬೆಟರ್ ಅವ್ರಿಗೆ ಗೊತ್ತಿರುತ್ತೆ. ಅದರಿಂದ ನಮ್ಗೆ ಒಂದು ಅಡ್ವಾಂಟೇಜಸ್ ಏನಂದ್ರೆ, ಅವರಿಂದ ತಿಳ್ಕೊಂಡು ಹೋಗೋದ್ರಿಂದ ನಾವು ಯಾವ್ದಾದ್ರು ಒಂದು ಇದಿತ್ತು ಅಂದ್ರೆ ಸ್ವಲ್ಪ ಮುಂಚೆನೆ ಪ್ರಿಕಾಷನ್ ತಗೋಬಹುದು ನಾವು ಅದಕ್ಕೆ. ನೋಡಿ ಇಲ್ಲಿ ತಮಿಳ್ನಾಡಲ್ಲಿ ಗ್ರೀನರಿ ಸಕ್ಕತ್ತಾಗಿದೆ. ಎಲ್ಲಿ ತಿರುಗಿದ್ರು ಗ್ರೀನರಿ ಅನ್ನೋದು ಇದೆ. ಅಂಡ್ ಕ್ಲೈಮೇಟು ಅಷ್ಟೇನು ಬಿಸಿ ಇಲ್ಲ ಇವಾಗ. ವೇಲೂರಲ್ಲಿ ಇದೀವಿ ನಾವು, ಬಟ್ ಚೆನ್ನೈಯಲ್ಲಿ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಚೆನ್ನೈಯಲ್ಲಿ 100% ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಬಟ್ ವೇಲೂರು ಆಗಿರೋದ್ರಿಂದ ಸ್ವಲ್ಪ ಹ್ಯುಮಿಡಿಟಿ ಕಡಿಮೆ ಇದೆ. ಅಂಡ್ ಆಲ್ಮೋಸ್ಟ್ ಇವಾಗ ನಾವು ರೀಚ್ ಆಗ್ಬೇಕಾದ್ರೆ ಪ್ಲೇಸ್ ಬಂದ್ಬಿಟ್ಟು 110 ಕಿಲೋಮೀಟರ್ಸ್ ಇಲ್ಲಿಂದ. ಎಸ್ಟಿಮೇಟೆಡ್ ಟೈಮ್ 12:40 ಅಂತ ತೋರಿಸ್ತಾ ಇದೆ, ಬಟ್ ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಸೊ ಈ ತರನೇ ರೋಡ್ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಸ್ಟಿಮೇಟೆಡ್ ಟೈಮ್ಗೆ ನಾವು ರೀಚ್ ಆಗ್ತೀರಿ. ಇನ್ ಕೇಸ್ ಎಲ್ಲಾದ್ರೂ ನಾವು ಬ್ರೇಕ್ ತಗೊಂಡ್ರೆ ಆಬ್ವಿಯಸ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಮೋಸ್ಟ್ಲಿ ಬ್ರೇಕ್ ತಗೋಬಾರ್ದು ಅಂತಿದ್ದೀವಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಬಾಯ್ಸ್ ಎಲ್ರು ಹಿಂದೆ ಬರ್ತಿದ್ದಾರೆ. ಅದು ಇಲ್ದಿರ ಗ್ರೂಪ್ ಅಲ್ಲಿ ಒಂದು ರಿದಮ್ ಇದೆ, ಎಲ್ರು ಸೇಮ್ ಒಂದು ಲೀಡ್ ಅಂತ ಅವ್ರನ್ನೇ ಫಾಲೋ ಮಾಡ್ತಿದ್ದಾರೆ. ಯಾರೊಬ್ರು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಅಂಡ್ I will take left here. But bro, it is showing same. ಇದು ತೋರಿಸ್ತದೆ ಮಹಾಬಲೇಶ್ವರ. ಇದೇ NH4 ಅಲ್ವಾ? ಇದೇ ಹೈವೇ. ನೀವು ವಿಯಾ ಕಾಂಚೀಪುರಂ ಹಾಕಿದಿರಲ್ವಾ, ಅದಕ್ಕೆ ರೈಟ್ ಆ ಕಡೆ ತೋರಿಸ್ತಾ ಇದೆ ಅಲ್ವಾ? ಇಲ್ವಾ? ಯಾಕೆ?
ನೋಡ್ಕೊಂಡು. ಹೈವೇ ಅಲ್ವಾ? ಹೌದು. ಮಣ್ಣಾಡು ಫುಲ್ ಇದ್ರ నేను లీడ్ చేస్తున్నానంటే అన్ని ప్రికాషన్ చేసుకునే చేస్తుంటాను కదా. ఇంకా 108 కిలోమీటర్స్ ఉంది. సో ఆబ్వియస్లీ మనం వెళ్ళొచ్చు. బిల్లా పెట్టలేదు, మహాబలేశ్వరం పెట్టాను. అక్కడ వెళ్ళి మనం తీసుకోవచ్చు, పర్లేదు. ఓకే. ಓಕೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಆಕ್ಚುಲಿ ರೋಡಲ್ಲಿ. ಅದರಿಂದ ಯಾವ ರೂಟ್ ತಗೊಳ್ಳೋದು ಅಂತ. ಆಕ್ಚುಲಿ ನನಗೆ ಈ ರೂಟ್ ಅಂತ ತೋರಿಸ್ತಿದೆ ಕ್ಲಿಯರ್ ಆಗಿ. ನಮ್ಮ ದೋಸ್ತವರು ಇಲ್ಲ ಇದೆಲ್ಲ ಬೇರೆ ರೂಟು ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಮೀನ್ವೈಲ್ ಓಕೆ, ಈಗ ಸೆಟ್ ಆಗಿದೆ. ಕೇಳಿದ್ರಿ ಪಕ್ಕದಲ್ಲಿ ಲೋಕಲ್ ಎಚ್ ನೋಡಿ, ನಾನು ಇದಕ್ಕೆ ಹೇಳಿದ್ದು, ನಾವು ಲೋಕಲ್ ಎಚ್ ನ ಕೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗುತ್ತೆ. ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಇದೇ ರೋಡ್ ಹೋಗ್ಬೇಕು, ಯಾವ ರೋಡ್ ಹೋಗ್ಬೇಕಂದ್ರೆ ಲೋಕಲ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲಿ ನೋಡಿ, ಆ ಬೆಟ್ಟ ನೋಡಿ ಹೆಂಗ್ ಕಾಣಿಸ್ತಿದೆ, ಆ ಬೆಟ್ಟ ವ್ಯೂ ನೋಡಿ ಹೆಂಗ್ ಕಾಣಿಸ್ತಿದೆ. ಆಕ್ಚುಲಿ ಕೊರ್ದಿರೋದು ಅದು, ಮೈನಿಂಗ್ ನಡೀತಿದೆ ಅನ್ಸುತ್ತೆ ಅದು. ಅದ್ ನೋಡಿ ಹಿಮಾಲಯಸ್ ಕಾಣಿಸ್ತಿದೆ ಅಲ್ಲಿ ದೂರದಿಂದ. ಅದ್ರ ಮೇಲೆ ಮಂಜಿದ್ದಂಗಿದೆ, ಆ ತರ ಕಾಣಿಸ್ತಾ ಇದೆ ಅದು. ಬ್ರೋ, ನೀವು ಒಂದ್ ಕೆಲಸ ಮಾಡಿ, ಟಾಪ್ ಫಸ್ಟ್ ರೈಟ್ ಹೋಗಿ ಆಮೇಲೆ ಲೆಫ್ಟ್ ಬನ್ನಿ ಹೇಳ್ತೀನಿ, ಅದು ಈ ಕಡೆ ತಗೊಳುತ್ತೆ. చెన్నై 105 కిలోమీటర్స్ అనేసారు కదా. అక్కడ చూడండి, మామల్లపురం, కాంచీపురం 36 కిలోమీటర్స్. ಅದೇ ನಮ್ಮವ್ರು ಹೋಗಿದಾರೆ ಅಲ್ಲಿ, ಫುಲ್ ಝೂಮ್ ಅಲ್ಲಿ ಇದಾರೆ. ಆಕ್ಚುಲಿ ನೋಡಿ ಅದನ್ನೇನೆ ಚೆನ್ನಾಗಿದೆ ರೋಡು. ತಮಿಳ್ನಾಡು ಕಡೆ ರೋಡ್ ಚೆನ್ನಾಗಿದೆ. ನಾನು ತಮಿಳ್ನಾಡು ಕಡೆ ಬಂದಿದ್ದೀನಿ, ಬಟ್ ಆದ್ರೆ ಇಷ್ಟೊಂದು ಡೀಪ್ ಆಗಿ ರೋಡ್ ಅಬ್ಸರ್ವ್ ಮಾಡಿರ್ಲಿಲ್ಲ ಹಂಗೆ. ಬಟ್ ಇವಾಗ ನೋಡಿ ತುಂಬಾ ಡೆವಲಪ್ ಆಗಿದೆ. ಯಾವ ಬ್ರೋ, ಟೆಲ್ ಮಿ ಬ್ರೋ. ಐ ಆಮ್ ಓನ್ಲಿ ಟಾಕಿಂಗ್. ನೋಡಿ ಇವಾಗ ಎಕ್ಸಾಕ್ಟ್ ಆಗಿ ವೇಲೂರು ಎಕ್ಸಿಟ್ ಇದರಲ್ಲಿದ್ದೀವಿ. ವೇಲೂರು ಎಕ್ಸಿಟ್ ಟೋಲ್ ಪ್ಲಾಜಾ. ಇದೆಲ್ಲ ಸಮಥಿಂಗ್ ಡಿಫ್ರೆಂಟ್. ಇಲ್ಲಿ ಏನಂದ್ರೆ ಎಲ್ಲ ಓಕೆ, ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಲ್ಲ ಇಲ್ಲಿ, ಅದು ಪ್ರಾಬ್ಲಮ್. ರೋಡ್ಸ್ ಓಕೆ, ಜನ ಒಳ್ಳೆಯವರು ಎಲ್ಲ ಓಕೆ, ಬಟ್ ಆ ನೀಟ್ನೆಸ್ ಸ್ವಲ್ಪ ಮೇಂಟೈನ್ ಮಾಡಲ್ಲ. ಅದು ಸ್ವಲ್ಪ ಎಲ್ಲ ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲೂ ಯಾರು ಸುಮ್ಮನೆ ಅಂತೇನಿಲ್ಲ. ಬಟ್ ಆದರೆ ಈ ಟೋಲ್ಸು ಅದಾದ್ಮೇಲೆ ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ನಮ್ಮ ಕಡೆ ನೋಡಿದ್ರೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಬಟ್ ಇಲ್ಲಿ ಅಷ್ಟಿಲ್ಲ. ಬ್ರೋ, ಸಿ ಟು ಯರ್ ಲೆಫ್ಟ್, ನೆಕ್ಸಾನ್. ಹಾ, ರೋಡ್ ಅಂತ ಮಸ್ತ್ ಇದೆ, ಸಕ್ಕದಾಗಿದೆ. ಅಂಡ್ ಈ ತರ ಇದ್ರೆ ಆರಾಮಾಗಿ ನಾವು ಕ್ರೂಸ್ ಮಾಡ್ಬೋದು, 100-120 ಕ್ರೂಸ್ ಮಾಡ್ಬೋದು. ಬಟ್ ನಾವೀಗ ಗ್ರೂಪ್ ಅಲ್ಲಿ ಇರೋದ್ರಿಂದ ಅಷ್ಟೊಂದು ಕ್ರೂಸ್ ಮಾಡ್ತಿಲ್ಲ. 80-90 ಮ್ಯಾಕ್ಸ್ ಅಂದ್ರೆ 100.
ಬಟ್ 100 ರೀಚ್ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಇದು ಈವನ್ ಇದು ನ್ಯಾಷನಲ್ ಹೈವೇ ಆಗಿದ್ರು ಕ್ರೌಡೆಡ್ ಹೈವೇ ಇದು, ಟ್ರಾಫಿಕ್ ಜಾಸ್ತಿ ಇದೆ ಇಲ್ಲಿ. ಅಂಡ್ ಮೈನ್ ಈ ಹೆವಿ ವೀಲರ್ಸ್ ಹೋಗ್ತಾ ಇದಾವೆ, ಅದರಿಂದ ಅಷ್ಟು ಕ್ರೂಸ್ ಮಾಡಕ್ಕೆ ಆಗಲ್ಲ ಇಲ್ಲಿ. ಕ್ರೂಸ್ ಮಾಡೋರು ಮಾಡ್ತಾರೆ, ಬಟ್ ನಾನ್ ಮಾಡಲ್ಲ. ಸ್ಪೀಡಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹೋಗಿ ಸೇರಿಬಿಟ್ಟು ಅದ್ ಮಾಡ್ಬಿಡ ಇದ್ ಮಾಡ್ಬಿಡ ಅನ್ನೋ ಪ್ಲಾನ್ ಅಲ್ಲಿ ಯಾವತ್ತೂ ನಾನು ಇರಲ್ಲ. ನಾನು ಯಾವಾಗ್ಲೂ ಆರಾಮಾಗಿ ಹೋಗಿ ಆರಾಮಾಗಿರ್ಬೇಕು ಅಂತ. ಟ್ರೈನ್ ತಗೊಂಡು ಸ್ಪೀಡಾಗಿ ಹೋಗಿ ಬ್ರೇಕ್ ಇಲ್ದಿರ ಬೇಗ ಹೋಗಿ ಅಲ್ಲಿ ಮಲ್ಕೊಂಡ್ಬಿಡೋದು. ಅದಕ್ಕಿಂತ ಸ್ವಲ್ಪ ಆರಾಮಾಗಿ ಸ್ಲೋ ಹೋಗಿ ಅದಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಮುಂಚೆ ಸೇರಕ್ಕಾಗ್ತಿರೋದು, ಓಕೆ ಅಟ್ಲೀಸ್ಟ್ ಒಂದು 3-4 hours ಮುಂಚೆ ಸೇರಿದ್ರು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದಿರುತ್ತೆ. ನಾವು ಟಯರ್ಡ್ ಆಗಲ್ಲ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಏನ್ ಮಾಡ್ಬೋದು, ಚಾಟ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕಂದ್ರೆ ಈ ಥರ ಎಲ್ಲ ರೈಡ್ ಎಲ್ಲ ಹೋದಾಗ ಅಪರೂಪಕ್ಕೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಇರ್ತೀರಿ. ಕಡೆ ಇವಾಗ ನಾವು ಸ್ಟೇ ಅಂತ ಒಂದು ಇದು ವಿಲ್ಲಾನ ಬುಕ್ ಮಾಡಿದ್ದೀರಿ. ಅಲ್ಲಿರುವಾಗ ವ್ಯಾಲ್ಯೂಬಲ್ ಟೈಮ್ ಬರೀ ಮನಿಗೆ ಮಾತ್ರ ಅಲ್ಲ, ಈವನ್ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡಬೇಕು. ಫ್ರೆಂಡ್ಸ್ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಈವನ್ ದಟ್ ಮ್ಯಾಟರ್ಸ್. ಸುಮಾರು ಜನ ಕೋಟೆಗಳು ದುಡ್ಡು ದುಡ್ದಿರ್ತಾರೆ, ಬಟ್ ಅವ್ರ ಮಕ್ಕಳಿಗೆ ಅವ್ರ ತಂದೆ ತಾಯಿಗೆ ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಇಲ್ಲಿ ನನ್ನ ಮೋಟಿವ್ ಅದಲ್ಲ, ಎಲ್ರಿಗೂ ಟೈಮ್ ಕೊಡಬೇಕು, ದುಡ್ಡು ದುಡಿಬೇಕು. ಎಸ್, ಅದನ್ನು ಒಂದು ಮೇಜರ್ ಪಾರ್ಟ್ ಇನ್ ಲೈಫ್, ಬಟ್ ಎಂಜಾಯ್ ಮಾಡಬೇಕು. ನೋಡಿ ನಮ್ಮವರು ನೀವು ರೈಡ್ ಮಾಡಿ, ನಾನು ಹೇಳ್ತೀನಿ, ಬೈಕಲ್ಲಿ ರೈಡ್ ಮಾಡಿ, ಸೋಲೋ ರೈಡ್ ಮಾಡಿ, ಗ್ರೂಪ್ ರೈಡ್ ಮಾಡಿ, ನಿಮಗೆ ನೀವು ಯಾರಂತ ಚೆನ್ನಾಗಿ ಗೊತ್ತಾಗುತ್ತೆ. ಇದರಿಂದ ಪೀಸ್ಫುಲ್, ಎಷ್ಟೇ ಫ್ರಸ್ಟ್ರೇಷನ್ ಇದ್ರೂ ನೀವು ಪೀಸ್ ಆಗಿ ಲೈಫ್ ಲೀಡ್ ಮಾಡ್ಬೋದು. ಆ ಒಂದು ಕಂಫರ್ಟಬಲ್ ಕೊಡುತ್ತೆ ವೆಹಿಕಲ್ಸ್. ಯಾಕಂದ್ರೆ ಗಂಡು ಮಕ್ಕಳಿಗೆ ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವರು ಬಂದ್ರೆ ಗಂಡು ಮಕ್ಕಳು ಅಂತಲ್ಲ, ಹೆಣ್ಮಕ್ಳು ಅಷ್ಟೇ. ಈ ನಡುವೆ ನೋಡಿದ್ರೆ ಹೆಣ್ಮಕ್ಳನ್ನು ತುಂಬಾ ಈ ಬೈಕಿಂಗ್ ಇದಲ್ಲಿ ಬಂದಿದ್ದಾರೆ. ಫಸ್ಟ್ ನಾವೇನ್ ಮಾಡ್ತಿದ್ರೆ, ಏನ್ ಹೇಳೋರು, ಸ್ಕೂಟಿ ಹೆಣ್ಮಕ್ಳಿಗೆ ಅಂತ ಸ್ಕೂಟಿ ಕೊಡ್ಸೋರು. ಬಟ್ ಈಗ ಹೆಣ್ಮಕ್ಳು ಅಂದ್ರೆ R15, ಹಿಮಾಲಯನ್, ಅದಾದ್ಮೇಲೆ ನಮಗಿಂತ ತುಂಬಾ ಅಡ್ವಾನ್ಸ್ ವೆಹಿಕಲ್ಸ್, 1000cc ಬೈಕ್ಸ್ ಎಲ್ಲ ತಗೊಂಡು ಓಡಿಸೋರ್ಗು ಬಂದಿದ್ದಾರೆ. ಹಾಗಾದ್ರೆ ತಿಳ್ಕೊಳ್ಳಿ, ಈ ಬೈಕ್ ಇಂದ ಎಷ್ಟೊಂದು ಕ್ರೇಜ್ ಇದೆ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ. ಆ ವ್ಯಾಲ್ಯೂಬಲ್ ಟೈಮ್, ಅವ್ರು ಅಷ್ಟು ದುಡ್ಡುಗಳು ಕೊಟ್ಟು ತಗೊಳ್ಳೋ ರೀಸನ್ ಬಂದ್ಬಿಟ್ಟು ಸುಮ್ಮನೆ ಶೋಕಿಗೆ ಅಂತಲ್ಲ, ಅದರಿಂದ ಒಂದು ಪೀಸ್ ಆಫ್ ಮೈಂಡ್ ಅಂಡ್ ಅದರಿಂದ ಒಂದು ಇದಿದೆ ಅನ್ನೋದಕ್ಕೆ ಎಲ್ಲರೂ ತಗೊಳ್ಳೋದು. ಇಲ್ಲಾಂದ್ರೆ ಲಕ್ಷಗಟ್ಟೆ ಹಾಕೊಂಡು ಯಾರು ತಗೊಳ್ತಾರೆ? ಯಾರು ತಗೊಳ್ಳಲ್ಲ. ಈ ಕಾಲದಲ್ಲಿ ಸೆಕೆಂಡ್ ಗಾಡಿ ಒಂದು 5-6 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಬಟ್ ಇವರು ಒಂದು 5-6 ಲಕ್ಷ ಕೊಟ್ಟು 2 ವೀಲರ್ಗಳು ತಗೊಂತಾರೆ ಅಂತ ಹೇಳಿದ್ರೆ ಅವಾಗ ಯೋಚನೆ ಮಾಡ್ಬೇಕಲ್ಲ, ಅದ್ರ ಒಂದು ಇದು ಹೆಂಗಿರುತ್ತೆ ಅಂತ. ಹೈವೇ ಅಂತೂ ಚೆನ್ನಾಗಿದೆ, ಓಕೆ. ಈಗ ಒಂದ್ಸಲ ನಾವು ಕಾಂಜೀಪುರಮಿಂದ 36 ಕಿಲೋಮೀಟರ್ಸ್ ಇದೆ. ಕಾಂಜೀಪುರಂ ರೀಚ್ ಆಗಿ ಮತ್ತೆ ನೋಡ್ಬೇಕು ಕಾಂಜೀಪುರಂ. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ವಿಜಯಶೀಲ್ ಆಗ್ತಾನೆ ಇರುತ್ತೆ. ಈಗ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಇದೆ ನಾವು ನಮ್ಮ ಬೀಚ್ ರೆಸಾರ್ಟ್ಗೆ. 50 ಕಿಲೋಮೀಟರ್ಸ್ ಇದೆ ಬೀಚ್ ರೆಸಾರ್ಟ್ಗೆ. ಸೊ ಏನು ಎಸ್ಟಿಮೇಷನ್ ಟೈಮ್ ಆ್ಯಕ್ಚುಲಿ 1:30 ತೋರಿಸ್ತಾ ಇದೆ. ಆಗ 12:30 ಹೇಳಿದ್ರೆ 1:30 ತೋರಿಸೋ ರೀಸನ್ ಅಂದರೆ ಒಂದು ಬ್ರೇಕ್ ತಗೊಂಡ್ರಿ ಮಧ್ಯದಲ್ಲಿ, ಅದಕ್ಕೋಸ್ಕರ. ಅಂದರೆ ತೀರಾ ಬಿಸಿಲಿದೆ,
ಅದರಿಂದ 100 ಕಿಲೋಮೀಟರ್ ಸ್ಟ್ರೆಚ್ಗೆ ಒಂದು ಬ್ರೇಕ್ ತೊಗೊಂಡ್ರಿ ನಾವು ಅಷ್ಟೇನೆ. ನಾವೀಗ ಹೋಗ್ತಾರೆ ಕಾಂಜೀಪುರಂ ಏನಿದೆಯಲ್ವಾ, ಕಾಂಜೀಪುರಂ ದಾಟಿ ಕಾಂಜೀಪುರಂ ಮಹಾಬಲಿಪುರಂ ಈ ರೋಡ್ ಏನಿದೆಯಲ್ಲ ಅದನ್ನು ಹೋಗ್ತಾ ಇದ್ದೀರಿ. ನಾವು ಚೆನ್ನೈ ಆ್ಯಕ್ಚುಲಿ ಇದು ಮಾಡಲಿಲ್ಲ, ಚೆನ್ನೈ ಸಿಟಿ ಒಳಗಡೆಯಿಂದ ಹೋಗಿಲ್ಲ, ನಾವು ಈಗ ಬ್ಯಾಕ್ ಸೈಡಿಂದ ಹೋಗ್ತಿದ್ರಿ, ಬೀಚ್ ಕಡೆಯಿಂದ ಹೋಗ್ತಾರೆ. ರೀಸನ್ ಏನಂದರೆ ಚೆನ್ನೈ ಸಿಟಿಯಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ లేదు వాళ్ళ ఆపారా, మనం వెళ్దామా? అక్కడ సైడ్ వేసుకో చెప్తాను. నేను నీ వెనకాల ఉన్నాను నేను. ఓకే ಸರಿ. ಇಂಟಕಮ್ಮಲ್ಲಿ ಮಾತಾಡ್ತಿದ್ದೆ, ಅದು ಹೇಳ್ತಿದ್ದಲ್ಲ, ಚೆನ್ನೈ ಒಳಗಡೆ ಹೋದ್ರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರೆ ನಾವು ನಮ್ಮ ರೆಸಾರ್ಟ್ಗೆ ಹೋಗಿ ಸೇರೋದಕ್ಕೆ ತೀರೋ ಟೈಮ್ ತಗೊಂಡ್ಬಿಡುತ್ತೆ. ಅದರಿಂದ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ಈ ಕಡೆ ಕಾಂಜೀಪುರಂ ಟು ಮಹಾಬಲಿಪುರಂ ರೂಟ್ ತಗೊತಾ ಇದ್ದೀರಿ. ಅದು ಆ್ಯಕ್ಚುಲಿ ಈಸಿ. ನೆರಳು ನೋಡಿ ನಿಲ್ಲಿಸ್ಬೇಕಾಗ್ತದೆ, ಆ ಒಂದು ಇದಾಗಿದೆ ನೋಡಿ. ನೆರಳು ಯಾಕಂದರೆ ತೀರಾ ಬಿಸಿ ಇರೋದ್ರಿಂದ ನೆರಳನ್ನು ನೋಡ್ಕೊಂಡೇ ನಿಲ್ಲಿಸ್ಬೇಕು. ಆ ಕೆಲಸ ಆಗ್ತಿದೆ. ನೋಡಿ ಒಂದು ಹಾಲ್ಟ್ ತಿರ್ಗ ಮತ್ತೊಂದು, ಯಾಕಂದರೆ ನಮ್ಮ ಜೊತೆ ಬರ್ತಾ ಇದ್ದು ಸ್ವಲ್ಪ ಜನ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಬಂಕಿಗೆ ಹೋದರು. ಸೊ ನಾವೇನು ಮಾಡಿದ್ರಿ, ಇಲ್ಲಿ ನೆರಳು ನೋಡಿಕೊಂಡು ಹಾಲ್ಟ್ ಮಾಡ್ಕೊಂಡ್ರಿ. ಒಂದು 2 ಮಿನಿಟ್ಸ್ ಆದಮೇಲೆ ಬರ್ತಾರೆ, ಬಂದ ಮೇಲೆ ಅವ್ರ ಜೊತೆ ಹೋಗ್ಬೋದು. ಆದರೆ ಬಿಸಿಲು ಟೈಮಲ್ಲಿ ಮಾತ್ರ ಗಾಡಿ ಓಡಿಸೋದು ತೀರಾ ಕಷ್ಟ ಇದೆ, ಅದನ್ನು ನೋಡ್ಕೋಬೇಕು. ఇంకా 48 అంతే కదా. ఇంతకేమైంది? ನೋಡಿ ಸೀನರಿ ಸಕ್ಕತ್ತಾಗಿದೆ. ಇದು ಕಿಲಂಬಾಕಂ, ನಾವು ಕಾಂಜೀಪುರಂ ಇಂದ ಕಿಲಂಬಾಕಂಗೆ ಹೋಗೋ ರೋಡ್ ಇದು.
ನಾವು ಕೋವಲಂ ಬೀಚ್ಗೆ ಹೋಗ್ತಿರೋದೆವು. ನಾವು ಕೋವಲಂ ಬೀಚ್ಗೆ ಹೋಗ್ತಿರೋದ್ರಿಂದ ರೋಡು ಅಕ್ಕಪಕ್ಕ ಬರೀ ಬೆಟ್ಟನೇ, ಎಲ್ಲ ನೋಡಿದ್ರು ಬೆಟ್ಟನೇ. ಸೀನರಿ ನೋಡಿ ಸಕ್ಕತ್ತಾಗಿದೆ. ಆಲ್ಮೋಸ್ಟ್ 28 ಕಿಲೋಮೀಟರ್ಸ್ ಇದೆ ನಾವು ರೀಚ್ ಆಗೋದಕ್ಕೆ. 1:30 ಟೈಮ್ ಈಗ. ಸೊ ನಾವು ಅಲ್ಲಿ ಬಿಟ್ಟಿದ್ದು ಬೆಂಗಳೂರು ಬಿಟ್ಟಿದ್ದು ಬಂದ್ಬಿಟ್ಟು ಬೆಳಗ್ಗೆ 4:15 5 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು. ಅದಾದ್ಮೇಲೆ ಮುಲ್ಬಾಗ್ಲಲ್ಲಿದ್ದು ನಾವು ಮುಲ್ಬಾಗ್ಲು ಹೋಗ್ಲಿ 6:15 ಆಗೋಯ್ತು. 6:30 ಅಲ್ಲಿಂದ 7:30 8ಗೆ ಬಿಟ್ರಿ ಅನ್ಸುತ್ತೆ. ನಾನು ಮುಲ್ಬಾಗ್ಲು ಬಿಟ್ಟಿದ್ದು 8 o'clockಗೆ. 5 o'clock ಮುಲ್ಬಾಗ್ಲು ಬಿಟ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ತೊಗೊಂಡ್ರಿ. ಒಂದು ಚಿತ್ತೂರಲ್ಲಿ ಒಂದು ಸ್ಟಾಪ್ ತೊಗೊಂಡ್ರೆ ಅಲ್ಲೊಂದು 30 to 40 minutes ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇನ್ನೊಂದು ಸ್ಟಾಪ್ ಬಂದ್ಬಿಟ್ಟು ಬೇಲೂರಲ್ಲಿ ತೊಗೊಂಡ್ರೆ. ಬೇಲೂರಾಗಿದ್ದ ತಕ್ಷಣ ಈಗ ಒಂದು ಅರ್ಧ ಗಂಟೆ ಮುಂಚೆ ಕಾಂಜೀಪುರಮಲ್ಲಿ ತೊಗೊಂಡ್ರೆ. ಕಾಂಜೀಪುರಮಲ್ಲಿ ತೊಗೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಎಲ್ಲೂ ಇಲ್ಲ. ಇವಾಗ ಡೈರೆಕ್ಟು ಹೋಗಿ ರೆಸಾರ್ಟ್ ರೀಚ್ ಆಗ್ತದೆ. ಅದು ಪ್ಲ್ಯಾನ್ ಇದೆ. I am exactly behind you. ಆಲ್ಮೋಸ್ಟ್ ಸೈಡರ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ. ನಮ್ಮವರೊಬ್ರು ಅಲ್ಲಿ ನೋಡಿ ಸರ್ಕಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇದು ಬ್ಲ್ಯಾಕ್ ಕಲರ್ ಗಾಡಿ, ಇದು ವೈಟ್ ಕಲರ್ ಗಾಡಿ, ನನ್ನ ಬಂದ್ಬಿಟ್ಟು ಸಿಲ್ವರ್ ಕಲರ್ ಗಾಡಿ. ಸೊ ಇರೋ ಎಷ್ಟು ಟೈಪ್ ಇದೆ ಅದೆಲ್ಲ ಇಲ್ಲೇ ಇದೆ. ಆಲ್ಮೋಸ್ಟ್ ರೀಚ್ ಆಗೋ ಟೈಮ್ ಬಂತು. 25 kilometers ಇದೆ. 10 minutes 25 kilometers. ನೋಡಿ ನಮ್ಮ ಆರ್ಮಿ ಹೆಂಗೆ ಬರ್ತಾ ಇದೆ. ಮಿರರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅನ್ಸುತ್ತೆ. ಎಲ್ಲ ಓಕೆ. ತಮಿಳ್ನಾಡಲ್ಲಿ ರೋಡ್ಸ್ ಆಗಿರಲಿ ಇದಾಗಿರಲಿ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ವಿಲೇಜ್ ರೂಟ್ ಇದು. ಬಟ್ ಅಲ್ಲೂ ರೋಡ್ಸ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ. ನಮ್ಮೂರುಗಳಲ್ಲಿ ಬೆಂಗಳೂರಲ್ಲೇ ರೋಡಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ ಅಂತ ಏನು ಹೇಳೋದು. ನೋಡಿರಿ ಇಲ್ಲಿ ಯಾವ್ದೋ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಫುಲ್ ಕೆರೆ ಇದು. ಅಲ್ಲಡೆ ಅಪಾರ್ಟ್ಮೆಂಟ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂದ್ರೆ ಇದೆ ಅನ್ಸುತ್ತೆ ನೋಡಿ. ಅಪಾರ್ಟ್ಮೆಂಟ್ ತರ ಇಲ್ಲ, ಯಾವ್ದೋ ಹಾಸ್ಟೆಲ್ ಇದ್ದಂಗೆ ಐತೆ ಇದು.
ಬಟ್ ಅಪಾರ್ಟ್ಮೆಂಟೇ, ವಿಜಯರಾಜ ಅಪಾರ್ಟ್ಮೆಂಟ್ ಅಂತ ನೋಡಿ. ಇದೆಲ್ಲ ಕೆರೆನೆ. ಮಳೆ ಬಂದ್ರೆ ಇಲ್ಲೆಲ್ಲ ತೇಲಾಡ್ಬೋದು, ಆರಾಮಾಗಿ ಈಜಾಡ್ಬೋದು ನಾವು. ಕೆರೆ ಜಾಗ ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಡೋದು. ಆಮೇಲೆ ನೀರು ಹೋಗೋ ಜಾಗ ಇದ್ರೆ ನೀರು ಬಂದ್ಬಿಟ್ರೆ ಗೌರ್ಮೆಂಟ್ ಸರಿ ಇಲ್ಲ, ನೀರು ಕೊಟ್ಬಿಟ್ಟ ನೀರು ಬರ್ತಾ ಹೋಗ್ತಿದ್ರೆ ಹೆಂಗ್ ಮಾಡ್ತಿದ್ರೆ ಹಿಂಗ್ ಮಾಡ್ತಿದ್ರೆ. ಜನ ಕಡಿಮೆ ದುಡ್ಡಿಗೆ ಬರುತ್ತೆ ಅಂತ ಆಸೆ ಪಟ್ಟು ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಬರೋ ಇದಿದೆಯಲ್ವಾ, ಮೇಲೆ ಬರೋ ಪ್ರಾಬ್ಲಮ್ಸ್ ಆಗಲಿ ಅದನ್ನೆಲ್ಲ ಫೇಸ್ ಮಾಡುವಾಗ ಗೌರ್ಮೆಂಟ್ ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು ಅಂತ. ಸೊ ತಗೊಳ್ಳೋಗ್ಲೇನೆ ನೋಡ್ಕೊಂಡು ತಗೋಬೇಕು ಏನು ಇರುತ್ತೆ ಅಂತ. ಅದಾದ್ರು ಸ್ಕ್ಯಾಮ್ ಆಗೋಯ್ತು, ದುಡ್ಡು ಮೋಸ ಮಾಡಿಬಿಟ್ರು, ಅದು ಮಾಡಿಬಿಟ್ರು, ನಾವು ತಗೊಳ್ಳೋಗ್ಲೇ ನೋಡ್ಕೊಂಡು ತಗೊಂಡ್ಬಿಟ್ರೆ ಈ ಥರ ಪ್ರಾಬ್ಲಮ್ ಇರಲ್ವಲ್ಲ. ನೋಡಿ ಇಲ್ಲಿ ಲೇಔಟ್ ಮಾಡಿದ್ದಾರೆ, ಅಲ್ಲಿ ಕೆರೆ ಇದೆ ಅಂತ ಈಗ ತಾನೇ ಹೇಳಿದೆ, ಪಕ್ಕದಲ್ಲಿ ಒಂದು ಲೇಔಟ್ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಹೇಳೋರ್ಗೆ ಯಾರು ಇರಲ್ವಲ್ಲ. 10 ಲಕ್ಷ 20 ಲಕ್ಷ ಒಂದು ಸೈಟ್ ಅಂದ ತಕ್ಷಣ ಇವು ಅಷ್ಟ ನಮ್ಗೆ ಅಷ್ಟು ಸಿಗೋದೇ ಇಲ್ಲ ಅಂತ ಬಂದು ನೋಡಿ ಜಾಗದಲ್ಲಿ ಲೇಔಟ್ ಮಾಡಿರೋದ್ರಲ್ಲಿ ತಗೊಂಡ್ಬಿಡ್ತಾರೆ. ಅವನು ಲೇಔಟ್ ಮಾಡಿರೋ ದುಡ್ಡು ಬರುತ್ತೆ, ಅದಾದ್ಮೇಲೆ ಅದಕ್ಕೆ 10 ಪತ್ರ ಬರುತ್ತೆ, ಓಡೋಗ್ಬಿಡೋದು ಅಷ್ಟೇ. ನೋಡಿ ಇಲ್ಲೊಂದು ಲೇಔಟ್ ನೋಡಿ, ಡಾನ್ ಬಾಸ್ಕೋ ಸ್ಕೂಲ್ ಅಂತ ನೋಡಿ. ಅದು ಇದು ಕೆರೆ, ಅದು ಸ್ಕೂಲು. ಅದನ್ನು ಅರ್ಧಂಬರ್ಧಂ ಕಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿಲ್ಲ. ಮನೆಗಳಲ್ಲಿ ನೋಡಿ ಹೆಂಗ್ ಬರ್ತಾರೆ, ಹೈವೇ, ನ್ಯಾಷನಲ್ ಹೈವೇ ಆಪೋಸಿಟ್ ಅಲ್ಲಿ ಹೆಂಗ್ ಬರ್ತಾರೆ ನೋಡಿ. ನೋಡಿ ಗ್ರೀನರಿ ನೋಡಿ ಹೆಂಗಿದೆ. ಗ್ರೀನರಿ ಹೆಂಗಿದೆ ನೋಡಿ ಎಲ್ಲಡಿ. ಆಕ್ಚುಲಿ ಈ ಥರ ನಾನು ನೋಡಲಿಲ್ಲ, ನಮ್ಮ ಕಡೆ ಎಲ್ಲ ಆ ಕಡೆ ಇರ್ಬೋದು, ಬಟ್ ಇಲ್ಲಿ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಗ್ರೀನರಿ ಮಾತ್ರನೇ ಇದೆ ನೋಡಿ. ನೋಡಿ ಅದು ಒಂದು ರಿಕ್ವೆಸ್ಟ್ ವಿಡಿಯೋ ಮಾಡೋದಕ್ಕೆ ಇಂಟರ್ಕಾಮ್ ಅಲ್ಲಿ ಇದ್ದಾರೆ, ವಿಡಿಯೋ ತೆಗಿರಿ ಅಂತ ಬಂದವ್ರೆ ನೋಡಿ ಇಬ್ರು. ನೋಡಿ ಇನ್ನೊಬ್ಬನ್ ಬಂದ ಇವಾಗ, ನನ್ನ ಹಾಕೊಟ್ರು ಅವ್ರು. ನೋಡಿ ಟ್ರಯಂಪ್, ಅದು ಸ್ಪೀಡ್ 400. ಇದು ಅರ್ಜುನ್ ಬಂದ್ಬಿಟ್ಟು ಈ ನಾನೇನು ಗ್ರೂಪಲ್ಲಿ ಇದ್ದೀನಲ್ಲ, ಮೋಟೋ ವೈಲ್ಡ್ ಎಕ್ಸ್ಪ್ಲೋರರ್ ಅಂತ ಏನಿದ್ದೀನಲ್ವ, ಅದಕ್ಕೆ ಅಡ್ಮಿನ್ನು ಇವನು. ನೆಕ್ಸ್ಟ್ ಇನ್ನೊಂದು ಬೇರೆ ಇನ್ನೊಬ್ರು ಇದ್ದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂತ, ಬಟ್ ಜಾವೇದ್ ಬಂದಿಲ್ಲ. ಜಾವೇದ್ಗೆ ಎಂಗೇಜ್ಮೆಂಟ್ ಅಂತೆ, ಅದಕ್ಕೆ ಜಾವೇದ್ ಬಂದಿಲ್ಲ. ಸೊ ಯಾವುದೇ ಒಂದು ರೈಡ್ ಆಗಿದ್ರೇನೋ ಆರ್ಗನೈಸ್ ಮಾಡೋದು ಇವರೇನೆ, ಬಟ್ ಮುಂದೆ ನನ್ನ ಬಿಟ್ಬಿಡ್ತಾರೆ ಲೀಡ್ ಮಾಡಿ ಅಂತ. ಅವ್ರು ಆರ್ಗನೈಸ್ ಮಾಡೋದು, ನಾನು ಮುಂದೆ ಬಿಟ್ಬಿಡೋದು, ಲೀಡ್ ಮಾಡಿ ಇದ್ದು ನೀವು. ಬಟ್ ಆದ್ರೆ ಒಳ್ಳೆ ಸೀನರಿ ಇದೆ, ಒಳ್ಳೆ ಇದು ಇದೆ, ಸೀನರೀಸ್ ಆಗಿರ್ಬೋದು, ಇದಾಗಿರ್ಬೋದು, ಒಳ್ಳೆ ಇದಿದೆ. ಅವಾಗಲೇ ನೋಡ್ತಾ ಇದ್ದೀನಿ ಬಿಲ್ಡಿಂಗ್ಸ್ ತೀರಾ ಕಡಿಮೆ ಇದೆ, ಬರೀ ಬೆಟ್ಟ ಗುಟ್ಟಗಳು, ನೀರು, ಕೆರೆ ನೋಡಿ ಇಲ್ಲರಿಗೂ ಬರುತ್ತೆ. ಕೆರೆ ಕೋಡಿ ಇದು.
ಬೀಚ್ ಹತ್ರ ಹತ್ರ ಬರ್ತಾ 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 ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ, ಫೀಲ್ ಮಾಡ್ಬೋದು. ಏನಂದ್ರೆ ತಂಪು ಗಾಳಿ ಪ್ಲಸ್ ಒಂದು ಮಾಯಿಶ್ಚರ್ ಇರುತ್ತಲ್ವ ಬೀಚ್ ಹತ್ರ ಬರ್ತಾ ಇದ್ರೆ, ಹಂಗಂದ್ರೆ ಸಮುದ್ರದ ಹತ್ರ ಬರ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆ. ಈ ಒಂದು ಗ್ಲೌಸ್ ಹಾಕಿದ್ರೆ ನನಗೆ ಅದು ಗೊತ್ತಾಗ್ತಾ ಇದೆ. ಅಷ್ಟು ಬಿಸಿಲು ಹೊಡಿತಾ ಇದೆ, ಬಟ್ ಅದ್ರ ತಂಪು ಗಾಳಿ. ಇವಾಗ ಸೆಂಬಾಕಂ, ನಾವಿವಾಗ ಇರೋ ಎಕ್ಸಾಕ್ಟ್ ಇದು ಪ್ಲೇಸು ಸೆಂಬಾಕಂ ಅಂತೆ. ಸುಮಾರು ಜನ ಆಲ್ರೆಡಿ ನೆನೆನೇ ಹೋಗಿ ರೀಚ್ ಆಗ್ಬಿಟ್ಟಿದ್ದಾರೆ. ಬಟ್ ನಾವು ಏನು ಮಾಡಿದ್ವಿ, ಒಂದು ಟೀಮಾಗಿ ಇವತ್ತು ಹೋಗೋಣ ಅಂದ್ಕೊಂಡು ಇವತ್ತು ಬರ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ದಿನ ಆಫೀಸ್ ಇತ್ತು, ನಾನು ಸ್ಯಾಟರ್ಡೇನೇ ಹೋಗೋಣ ಅಂತಿದ್ದೆ. ಯಾಕಂದರೆ ವರ್ಕ್ ಇರುತ್ತೆ, ಈ ಯೂಟ್ಯೂಬು ವರ್ಕು ಇದೆರಡೂ ಎಕ್ಸಾಕ್ಟಾಗಿ ಟೈಮ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಕೋವಲಂ ಇನ್ನು 17 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಏನಂದರೆ ಬ್ಯಾಕ್ ವಾಟರ್ಸ್, ಇವಲ್ಲ ಕೆರೆ ನೀರಲ್ಲ, ಸಮುದ್ರ ನೀರು, ಬ್ಯಾಕ್ ವಾಟರ್ಸು. ಅದಕ್ಕೆ ಇಲ್ಲರಿಗೂ ಕಾಣಿಸೋದು. ಎಲ್ಲೆಲ್ಲ ಊರುಗಳೆಲ್ಲ ರೋಡ್ ಬರ್ತಾ ಇದ್ರು, ಚೆನ್ನಾಗಿದೆ ನೋಡಿ. ರೋಡ್ ಒಳ್ಳೆ ಒಂದು ಸೀನರಿ, ಖಾಲಿ ರೋಡಲ್ಲಿ ಒಬ್ಬನೇ ಅನ್ನೋ ಥರ ಒಂದು ಫೀಲ್ ನೋಡಿ ಹೆಂಗಿದೆ. ನೋಡಿ ಒಂದ್ಸು ಅಲ್ಲಿ ರೀಚ್ ಆದ್ಮೇಲೆ ತಿರ್ಗಾ ನೋಡೋಣ ಏನು ಮಾಡೋದತ್ತ ಅಂತ. ನಾವೇ ಹೋಗ್ಬೇಕಾಗಿರೋದು ಬ್ಲೂ ಬೇ ಬೀಚ್ ರೆಸಾರ್ಟ್. ಅಲ್ಲಿಂದ ನಾವಿರ್ಬೇಕಾಗಿರೋ ವಿಲ್ಲ ಬಂದ್ಬಿಟ್ಟು ಸ್ವಲ್ಪ ದೂರ ಇದೆ, ಅಕ್ಕಪಕ್ಕನೇ ಅನ್ಸುತ್ತೆ. ಅಲ್ಲಿ ಹೋಗ್ಬೇಕು, ಹೋಗಿ ಅಲ್ಲಿ ಹೋದ್ಮೇಲೆ ನೋಡಬೇಕು.